ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂತೆ ನಿಮ್ಮ ಪ್ರೀತಿಯ ರೇವಣ್. ಕನ್ನಡ OTT ಮೂವಿ. ಈ ಸಿನಿಮಾ ಎದೆ ಗಟ್ಟಿ ಇದ್ದವರಿಗಷ್ಟೇ. ಈ ಸಿನಿಮಾ ಒಂದೇ ತಿಂಗಳಿಗೆ ಒಟ್ಟೊಟ್ಟಿಗೆ ಬರ್ತಾ ಇದೆ. ಕನ್ನಡ ಟೈಮ್ ಲೂಪ್ ಹಾರರ್ ಚಿತ್ರ ರಾಕ್ಷಸ OTT ರಿಲೀಸ್ ಡೇಟ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಒಂದೇ ತಿಂಗಳಿಗೆ OTT ಕದ ತಟ್ಟಿದೆ. ಕನ್ನಡ ಟೈಮ್ ಲೂಪ್ ಹಾರರ್ ಥ್ರಿಲ್ಲರ್ ಪ್ರಕಾರದ ರಾಕ್ಷಸ ಸಿನಿಮಾ ಮಾರ್ಚ್ 7ರಂದು ತೆರೆಗೆ ಬಂದಿದ್ದ ಈ ಚಿತ್ರವೀಗ 12 ದಿನಗಳಲ್ಲಿ ಒಟ್ಟೊಟ್ಟಿಗೆ ಆಗಮಿಸಿದೆ. ಇಲ್ಲಿದೆ ಆ ಕುರಿತು ಮಾಹಿತಿ, ಕೇಳೋಣ ಬನ್ನಿ. ಕನ್ನಡ ರಾಕ್ಷಸ ಮೂವಿ ವಾರಾಂತ ಕಳೆದು ಮತ್ತೊಂದು ಹೊಸ ವಾರ ಶುರುವಾಯಿತು ಎಂದರೆ ಅಲ್ಲಿ ಮತ್ತಷ್ಟು ಹೊಸ ಸಿನಿಮಾಗಳ ಆಗಮನ ಖಚಿತ ಎಂದರ್ಥ. ಅದರಲ್ಲೂ OTT ಅನ್ನೋ ಮಹಾಸಾಗರದಲ್ಲಿ ನಿತ್ಯ 10 ಕಂಟೆಂಟ್ಗಳು ಸ್ಟ್ರೀಮಿಂಗ್ ಆರಂಭಿಸುತ್ತವೆ. ಬೇರೆ ಬೇರೆ ಭಾಷೆಗಳ ಬಗೆ ಪ್ರಕಾರದ ಸಿನಿಮಾಗಳು ನೋಡುಗರ ಗಮನ ಸೆಳೆಯುತ್ತವೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಕೆ ಮಾಡಿದರೆ ಕನ್ನಡ ಸಿನಿಮಾ ಆಗಮನ ಕೊಂಚ ವಿರಳ. ಇದೀಗ ಕಳೆದ ತಿಂಗಳಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸದ್ದು ಮಾಡಿದ ರಾಕ್ಷಸ ಸಿನಿಮಾ ಒಟ್ಟೊಟ್ಟಿಗೆ ಆಗಮಿಸುವ ಸಮಯದಲ್ಲೇ, ಅಂದರೆ ಈ ಚಿತ್ರದ ಅಧಿಕೃತ OTT ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ಸಾನ್ವಿ ಎಂಟರ್ಟೈನ್ಮೆಂಟ್ ಮೂಲಕ ದೀಪು BS ನಿರ್ಮಿಸಿರುವ ನವೀನ್ ಮತ್ತು ಮಾನಸ ಕೇಸ ನಿರ್ಮಾಣದಲ್ಲಿ ಮೂಡಿಬಂದಿರುವ ಸಿನಿಮಾ ರಾಕ್ಷಸ ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿತ್ರಮಂದಿರಗಳಲ್ಲಿ ತೆರೆಗೆ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮಾರ್ಚ್ 7ಕ್ಕೆ ಈ ಸಿನಿಮಾ ಕನ್ನಡ ಮತ್ತು ತೆಲುಗಿನಲ್ಲಿ ರಾಕ್ಷಸ ತೆರೆ ಕಂಡಿತು. ಇದೀಗ ಹೀಗೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದ ಒಂದೇ ತಿಂಗಳಿಗೆ ಒಟ್ಟೊಟ್ಟಿಗೆ ಆಗಮಿಸುತ್ತಿದೆ. ಹಾಗಾದರೆ ಸ್ಯಾಂಡಲ್ವುಡ್ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ ಟೈಮ್ ಲೂಪ್ ಜಾನ್ರನ್ ರಾಕ್ಷಸ ಸಿನಿಮಾ ಇವಾಗ ಒಟ್ಟೊಟ್ಟಿಗೆ ಬರಲಿದೆ. ವೀಕ್ಷಣೆ ಯಾವ OTTಯಲ್ಲಿ? ಇಲ್ಲಿದೆ ಮಾಹಿತಿ, ಕೇಳೋಣ ಬನ್ನಿ. ಲೋಹಿತ್ H ನಿರ್ದೇಶನದ ಸಿನಿಮಾ. ಈಗಾಗಲೇ ಮಮ್ಮಿ ದೇವಕಿ ಮಾಫಿಯಾ ಸೇರಿ ಒಂದಷ್ಟು ಸಿನಿಮಾಗಳನ್ನು ನೀಡಿರುವ ನಿರ್ದೇಶಕ ಲೋಹಿತ್ H ರಾಕ್ಷಸ ಸಿನಿಮಾಕ್ಕೂ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಟೈಮ್ ಲೂಪ್ ಹಾರರ್ ಥ್ರಿಲ್ಲರ್ ಜಾನರ್ಗೆ ಸೇರುವ ರಾಕ್ಷಸ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ಗೆ ಜೋಡಿಯಾಗಿ ಸೋನಲ್ ಮಂತೋರ್ ನಟಿಸಿದ್ದಾರೆ. ಇನ್ನುಳಿದಂತೆ ಶೋಭರಾಜ್, ವತ್ಸಲ, ಮೋಹನ್, ಸಿದ್ಲಿಂಗು, ಶ್ರೀಧರ್, ಅನರ್ಹ ರಾಥೋಡ್ ಸೇರಿ ಹಲವರು ರಚಿಸಿದ್ದಾರೆ. ತಾರಾ ಬಳಗದಲ್ಲಿದ್ದಾರೆ. ಚಿತ್ರಕ್ಕೆ ಜೆಬಿನ್ P. ಜೋಕಬ್ ಛಾಯಾಗ್ರಹಣವಿದೆ. ವಿನೋದ್ ಅವರ ಸಾಹಸ ನಿರ್ದೇಶನ. ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ. ಏನಿದು ಕತೆ? ರಾಕ್ಷಸ ಸಿನಿಮಾದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಸತ್ಯ ಹೆಸರಿನ ಅಮಾನತರಾಗಿರುವ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ದಕ್ಷ ಮತ್ತು ಪ್ರಾಮಾಣಿಕತೆ ಹೆಸರುವಾಸಿಯಾದ ಸತ್ಯಗೆ ಒಂದು ಕೇಸ್ ನೀಡುತ್ತಾರೆ. ಮೇಲಧಿಕಾರಿಗಳು ಕೊಟ್ಟ ಕೆಲಸವನ್ನು ಮುಗಿಸಿ ಆರೋಪಿಗಳನ್ನು ಸ್ಟೇಷನ್ಗೆ ತಂದು ಕೂಡಿ ಹಾಕುತ್ತಾನೆ. ಅವತ್ತೇ ಗ್ರಹಣವೂ ಕೂಡ ಇರುವುದರಿಂದ ಅದೇ ಸ್ಟೇಷನ್ನಲ್ಲಿ ಉಳಿದುಕೊಳ್ಳುತ್ತಾನೆ. ಸತ್ಯ ಅಲ್ಲಿಂದ ಬ್ರಹ್ಮ ರಾಕ್ಷಸನ ಕಾಟ ಶುರುವಾಗುತ್ತದೆ. ಅಷ್ಟಕ್ಕೂ ಗ್ರಹಣಕ್ಕೂ ಸತ್ಯನಿಗೂ ಏನು ಲಿಂಕ್? ಯಾರು ಈ ಬ್ರಹ್ಮ ರಾಕ್ಷಸ? ಟೈಮ್ ಲೂಪ್ ಕಾನ್ಸೆಪ್ಟ್ ಹೇಗಿದೆ? ಇದೆಲ್ಲವನ್ನು ರಾಕ್ಷಸ ಸಿನಿಮಾದಲ್ಲಿಯೇ ನೋಡಬೇಕು. ಇದನ್ನು ಓದಿ ಈ ವರ್ಷದ ಬ್ಲಾಕ್ ಬಸ್ಟರ್ ಛಾಯಾ ಸಿನಿಮಾವನ್ನು ಮನೆಯಲ್ಲಿ ನೋಡಲು ಬಯಸಿದ್ದೀರಾ? ಇನ್ನು ಹೆಚ್ಚು ದಿನ ಕಾಯಬೇಕಿಲ್ಲ. ಯಾವ OTTಯಲ್ಲಿ ರಾಕ್ಷಸನ ವೀಕ್ಷಣೆ? ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಾಗ ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ಮೆಚ್ಚುಗೆ ಪಡೆದ ರಾಕ್ಷಸ ಸಿನಿಮಾ ಇದೀಗ ಸನ್ ನೆಕ್ಸ್ಟ್ OTTಗೆ ಆಗಮಿಸಲಿದೆ. ಏಪ್ರಿಲ್ 11ರಿಂದ ಈ ಸಿನಿಮಾ ಸನ್ ನೆಕ್ಸ್ಟ್ OTTಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಈ ವಿಚಾರವನ್ನು ಸನ್ ನೆಕ್ಸ್ಟ್ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಪುಟದಲ್ಲಿ ಶೇರ್ ಮಾಡಿದೆ. ಅದೇ ರೀತಿ ಇದು ಡಿಜಿಟಲ್ ಪ್ಯಾಟರ್ನ್ ಕಥೆಯಾದರೆ ಸ್ಯಾಟಲೈಟ್ ಹಕ್ಕುಗಳ ಸನ್ ನೆಕ್ಸ್ಟ್ ಪಾಲಾಗಿವೆ. OTTಯ ಬಳಿಯ ಉದಯ ಟಿವಿಯಲ್ಲಿ ಈ ಸಿನಿಮಾ ಪ್ರಾರಂಭವಾಗಲಿದೆ.